ಚಿಕನ್ ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ. ರೆಡಿಮೇಡ್ ಮಸಾಲೆ ಹಾಕಿ ಬಿಗಿನರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತ ಒಂದು ಚಿಕನ್ ಫ್ರೈ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಚಿಕನ್ ತೊಗೊಂಡಿದ್ದೀನಿ. ಇದು 1 kg ಅಷ್ಟಿದೆ ಚಿಕನ್ನು. ಫಸ್ಟಿಗೆ ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ ಹಾಕ್ಕೊಂಡು, ಇದು ಆಪ್ಷನಲ್ಲು, ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನೀರು ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಡ್ತೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಒಂದು ದೊಡ್ಡ ಸೈಜ್ ಈರುಳ್ಳಿ. ಇಲ್ಲಿ ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 10 ಹಾಕ್ಕೊಂಡಿದ್ದೀನಿ. ಇದು ಖಾರ ಇಲ್ಲ. ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಕೆಂಪುಗೆ ಹುರ್ಕೊಳ್ಳಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಇವಾಗ ಹಾಕ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಒಂದು 2-3 ನಿಮಿಷ ಆದಮೇಲೆ ಅರ್ಶಿನದ ಪುಡಿ ಹಾಕ್ಕೊಳ್ಳಿ. ನೋಡಿ, ಇದು 10 ರೂಪಾಯಿ ಪ್ಯಾಕೆಟ್. ಇದು ಚಿಕನ್ ಮಸಾಲ, ಆಚಿ ಚಿಕನ್ ಮಸಾಲ ಫುಲ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಖಾರಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, MTR ಅಚ್ಚ ಖಾರದ ಪುಡಿ. 1-2 ಸೆಕೆಂಡ್ ಎಣ್ಣೆಲಿ ಬಾಡಿಸ್ಕೊಳ್ಳಿ, ಸೀದಿಸ್ಬಾರ್ದು. ನೋಡಿ, ಈ ಥರ ಹುರ್ಕೋಬೇಕು. ಒಂದು ಅರ್ಧ ಗ್ಲಾಸು ಬಿಸಿ ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ ಗೊಜ್ಜು ಕನ್ಸಿಸ್ಟೆನ್ಸಿಲಿ ಬರಬೇಕು. 1-2 ನಿಮಿಷ ಈ ಥರ ಹೀಗೆ ಫ್ರೈ ಮಾಡ್ಕೊಳ್ಳಿ. ಆ ಮಸಾಲ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿ ವಾಸನೆ ಎಲ್ಲ ಕುಕ್ಕಾಗಿ ಈ ಥರ ಸುತ್ತ ಎಣ್ಣೆ ಬಿಟ್ಕೋಬೇಕು. ನೋಡಿ, ಈ ಥರ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಬರಬೇಕು. ಇನ್ನೊಂದು 2 ನಿಮಿಷ ಬಿಡಿ, ಸುತ್ತ ಎಣ್ಣೆ ಬಿಡುತ್ತೆ. ನೋಡಿ, ಎಣ್ಣೆ ಸುತ್ತ ಬಿಟ್ಟಿದೆ. ಇಲ್ಲಿ ನಾನು 1 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಇದು ಬಾಯ್ಲರ್ ಚಿಕನ್ನು. ಇಷ್ಟು ಸ್ಮಾಲ್ ಪೀಸಸ್ ಆಗಿರಲಿ, ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಎಲ್ಲ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಆಗಲಿ. ಮಧ್ಯೆ ತಿರುಗಿಸ್ತಾ ಇರಬೇಕು. ನೋಡಿ, ಒಂದು 10 ನಿಮಿಷ ಆಗಿದೆಯಾ. ಇವಾಗ ಬಿಸಿ ನೀರೇ ಹಾಕಬೇಕು, ಸೊ ದಟ್ ಫರ್ದರ್ ಕುಕ್ಕಿಂಗ್ ಆಗುತ್ತೆ, ಈಸಿ ಆಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 10 ನಿಮಿಷ ಈ ನೀರಲ್ಲಿ ಈ ಚಿಕನ್ ಎಲ್ಲ ಸಾಫ್ಟಾಗಿ ಬೇಯಬೇಕು. ನೋಡಿ, ಈ ಮುಳುಗೋ ಅಷ್ಟು ನಾನು ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕುಕ್ ಆಗಕ್ಕೆ ಬಿಟ್ಬಿಡಿ ಇನ್ನೊಂದು 5-10 ನಿಮಿಷ. ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ತಣ್ಣೀರೇ ಹಾಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಡೈಲ್ಯೂಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ನೋಡಿ, ಹೀಗೆ ಡೈಲ್ಯೂಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಸ್ಟೇಜಲ್ಲಿ ಚೆನ್ನಾಗಿ ಕುದೀತಿದೆಯಲ್ಲ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಒಂದು 2 ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕಿ. ಚಿಕನ್ನು ಬೆಂದಿರಬೇಕು, ಅದಕ್ಕಿಂತ ಮುಂಚೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಅವಾಗ ಏನಾಗುತ್ತೆ, ಚಿಕನ್ನು ಬೇಯೋದಿಲ್ಲ. ನೋಡಿ, ಹೋಟೆಲ್ ಸ್ಟೈಲಲ್ಲೇ ಅದೇ ಕಲರ್ ಬರುತ್ತೆ ನೀವು ಸೋಯಾ ಸಾಸ್ ಹಾಕಿದ ತಕ್ಷಣ. ಈಗ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಹಾಕೊಳ್ಳಿ. ಇದನ್ನು ಹಾಕಿದ ತಕ್ಷಣ ಬೇಗ ಕಲಸ್ಬಿಡ್ಬೇಕಿಲ್ಲ ಅಂದರೆ ಉಂಡೆ ಕಟ್ಬಿಡುತ್ತೆ. ಇದು ಗ್ರೇವಿ ಥರ, ಸೆಮಿ ಗ್ರೇವಿ ಥರ ಥಿಕ್ನೆಸ್ ಕೊಡುತ್ತೆ. ನೋಡಿ, ನೀರಾಗಿತ್ತಾ, ಇವಾಗ ನೋಡಿ ಎಷ್ಟು ಗಟ್ಟಿ ಆಯಿತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಫ್ರೆಶ್ ಕರ್ಬೇವಿನ ಸೊಪ್ಪು ರುಚಿ ತುಂಬ ಚೆನ್ನಾಗಿ ಕೊಡುತ್ತೆ. ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ. ಈ ಥರ ಆಗಿರಬೇಕು. ಬಿಸಿ ಬಿಸಿ ಅನ್ನ ಅಥವಾ ನೀವು ಚಿಕನ್ ಬಿರಿಯಾನಿ ಸೈಡ್ಸು, ಚಪಾತಿ, ದೋಸೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕಂತೂ ಇನ್ನೂ ಎಕ್ಸಲೆಂಟ್ ಆಗಿರುತ್ತೆ. ಇದು ಫರ್ದರ್ ಕುಕ್ ಮಾಡ್ತಾ ಹೋದರೆ ನಿಮಗೆ ಫ್ರೈ ಥರ ಆಗುತ್ತೆ. ನಾನು ಇಲ್ಲೊಂಚೂರು ಸೆಮಿ ಗ್ರೇವಿ ಇಟ್ಟಿದ್ದೀನಿ. ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ. ರೆಡಿಮೇಡ್ ಚಿಕನ್ ಮಸಾಲ, ಆಚಿ ಚಿಕನ್ ಮಸಾಲ ಹಾಕಿ ಮಾಡಿರೋಂಥದ್ದು. ನಾನು ಯಾವುದೇ ರೀತಿ ಕೊಲಾಬ್ರೇಷನ್ ಆಗಲಿ ಪ್ರಮೋಷನ್ ಆಗಲಿ ಮಾಡ್ತಿಲ್ಲ. ಜಸ್ಟ್ ಸ್ಟೂಡೆಂಟ್ಸು, ಬಿಗಿನರ್ಸ್ಗೆ ಈಸಿಯಾಗಿ ಮಾಡ್ಕೊಳ್ಳೋಂಥ ಚಿಕನ್ ಫ್ರೈ. ಟ್ರೈ ಮಾಡಿ. ಇನ್ನೇನು ಸರ್ವ್ ಮಾಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸ್ಪೈಸಿಯಾಗಿರುತ್ತೆ.